ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಕಿತ್ತೂರಿಂದ ಸುಮಾರು 12 ಕಿಲೋಮೀಟರ್ ಹೋಗಬೇಕು. ಸೊ ಅಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಇದೆ, ನಿಮ್ಗೆ ತೋರಿಸ್ತೀವಿ ಬನ್ನಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಜನನ, ಅವರು ಕಲಿತ ವಿದ್ಯೆ, ಅಲ್ಲಿಂದ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ತಡೆಗಟ್ಟಿ ನಿಂತಿರ್ತಕ್ಕಂಥ ಪ್ರತಿಯೊಂದು ನೀವು ಕಣ್ಣಿಗೆ ಕಟ್ಟಿದಾಗಿದೆ. ಸೊ ನೀವು ಅಲ್ಲಿ ಹೋಗಬೇಕು, ಸೊ ಹೋಗಿ ನೋಡಬೇಕು. ಸೊ ನಾವು ಫಸ್ಟ್ ಟೈಮ್ ಬಂದಿದ್ದು, ಸೊ ತುಂಬ ಮೈ ರೋಮಾಂಚನವಾಗಿದೆ. ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇದು ದೇಸಾಯಿ ಅವರ ಮನೆ. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಯಾವುದೇ ಪಂಚಾಯಿತಿಗಳು ಏನೇನು ನಡೀತಾ ಇದ್ರು ದೇಸಾಯಿ ಅವರ ಮನೆಯಲ್ಲಿ ನಡೀತಾ ಇತ್ತು. ಅಂದರೆ ಇದು ಸಂಗೊಳ್ಳಿ ರಾಯಣ್ಣನ ಮಲತಾಯಿ, ಅಂದರೆ ತಾಯಿ ಅಂದರೆ ದತ್ತು ತಾಯಿ ಅಂತ ಏನು ಕರೀತಾರಲ್ಲ, ಸೊ ಚೆನ್ನಮ್ಮ, ಸೊ ಅವರ ಮನೆ. ಸೊ ಅವರ ಅರಮನೆ ಹೇಗಿತ್ತು ನೋಡಿ. ಸೊ ಎಲ್ಲ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಸೊ ಇಲ್ಲಿ ಪ್ರತಿಯೊಂದು ಏನೇ ನಿರ್ಧಾರ ತಗೋಬೇಕಂತಿದ್ರು ಈ ಅರಮನೆಯಲ್ಲಿ ಊರಿನ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಇಲ್ಲಿನ ತೀರ್ಮಾನಗಳನ್ನ ಇಲ್ಲಿ ನಡೆಸ್ತಾ ಇದ್ರು. ಸೊ ಇದು ನೋಡಿ, ಇವರು ಭರಮಪ್ಪ ಅಂತ. ಸೊ ಸಂಗೊಳ್ಳಿ ರಾಯಣ್ಣ ಅವರ ತಂದೆ. ಅವರು ಮೊದಲ ಬಾರಿ ಹುಲಿ ಬೇಟೆಯಾಡಿ ಬಂದಾಗ ಅಲ್ಲಿ ಊರಿನ ರಾಜರು ಅವರಿಗೆ ಸನ್ಮಾನವನ್ನು ಘೋಷಣೆ ಮಾಡುತ್ತಿರ್ತಕ್ಕಂಥದ್ದು. ಸನ್ಮಾನ ಸಿಕ್ಕ ನಂತರ ಅವ್ರನ್ನ ಎತ್ಕೊಂಡು ಊರು ತುಂಬ ಮೆರವಣಿಗೆ ಅದೆಲ್ಲ ಮಾಡ್ತಕ್ಕಂಥ ಇಲ್ಲಿ ಕಣ್ತುಂಬ ನೋಡ್ಕೊಳ್ಬೋದು ನೀವು. ಬನ್ನಿ ಸಂಗೊಳ್ಳಿಯ ಅರಮನೆ ನೋಡೋಣ ಹೇಗಿದೆ, ತೋರಿಸ್ತೀನಿ ಒಳಗಡೆ. ಸಂಗೊಳ್ಳಿಯ ಅರಮನೆ. ಸೊ ನೋಡಿ, ಅರಮನೆ ರೋಮಾಂಚನವಾಗಿದೆ. ಸೊ ಗೊತ್ತಾಗುತ್ತೆ ನೋಡಿ, ಸಂಪೂರ್ಣವಾದ ಅರಮನೆ. ಸೊ ಹೇಗಿತ್ತು ಅಂತ ನಂಬೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಆಗಿನ ಹಿರಿಯರು ಹೇಗೆ ಬದುಕಿದ್ದಾರೆ ನೋಡಿ. ಆ ಅರಮನೆ ಪ್ರತಿಯೊಂದು ನ್ಯಾಯ ತೀರ್ಮಾನ ಆಗ್ತಕ್ಕಂಥದ್ದೆಲ್ಲ ಇಲ್ಲೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಖಡ್ಗವನ್ನು ಕೊಡ್ತಕ್ಕಂಥ ದೃಶ್ಯ ಸಂಗೊಳ್ಳಿ ರಾಯಣ್ಣನಿಗೆ ನೋಡಿ, ಇದೆ ಅವ್ರು ಕೊಡ್ತಕ್ಕಂಥ ದೃಶ್ಯ ಕಾಣಿಸ್ತಾ ಇದೆಯಲ್ವಾ ನೋಡಿ, ಇದೆ ಇಲ್ಲಿ ನೋಡಿ. ಸೊ ನಾವು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನ ಬ್ರಿಟಿಷರು ಬಂದು ಅದನ್ನು ತಗೊಂಡು ಹೋಗ್ತಕ್ಕಂಥ ದೃಶ್ಯ. ಆದರೆ ಅದನ್ನೆಲ್ಲದನ್ನು ಅಡ್ಡಗೋಡೆಯಾಗಿ ನಿಂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರು ಕಾವಲು ಕಾಯ್ತಾ ಇರೋದು. ಸೊ ನೋಡಿ, ಆಗೆಲ್ಲ ಎಷ್ಟು ಕಷ್ಟ ಇತ್ತು ಅಂತ. ನಾವು ಬೆಳೆದಿರೋ ಬೆಳೆಗಳನ್ನು ಬ್ರಿಟಿಷರಿಗೆ ಕೊಡಬೇಕಾದಂಥ ದೃಶ್ಯ ಆವಾಗ. ಅವಾಗಿನ ಊಟ ನೋಡಿ, ಊಟ ಉಪಚಾರಗಳು, ಕಣದಲ್ಲಿ ಕಣ ಮಾಡಿಕೊಂಡು ಊಟ ಮಾಡಿಕೊಂಡು ಹೊಲದಲ್ಲಿ. ಸೊ ಎಲ್ಲ ಕಣ್ಣಿಗೆ ಕಟ್ಟಿದಂಗಿದೆ ಫ್ರೆಂಡ್ಸ್. ಒಂದು ಸಾರಿ ಬಂದು ನೋಡಿ, ಮಕ್ಕಳು ಕರ್ಕೊಂಡು ಬನ್ನಿ. ಇಲ್ಲಿ ಬ್ರಿಟಿಷರು ಮತ್ತು ನಮಗೆ ಆದ ಮೊದಲ ಯುದ್ಧ ನೋಡಿ, ಇದೇ ಮೊದಲ ಯುದ್ಧ. ಸೊ ಯುದ್ಧದ ದೃಶ್ಯಗಳನ್ನು ನೀವು ನೋಡ್ಬೋದು. ಕಣ್ಣಿಗೆ ಕಟ್ಟಿದಾಗಿದೆ. ಯುದ್ಧ ಮಾಡ್ತಾ ಇದ್ದಾರೇನೋ ಅಂತ ನಿಮಗೆ ಗೋಚರಣೆ ಆಗುತ್ತೆ. ಸೊ ಯುದ್ಧದ ದೃಶ್ಯಗಳನ್ನಂತರೂ ನೋಡೋಕ್ಕೆ ಆಗೋದಿಲ್ಲ. ಹಿಂದೆ ಕಾಣಿಸ್ತಕ್ಕಂಥ ಕೆಂಪು ಕೋಟೆ, ಆ ಯುದ್ಧ. ಸೊ ನೋಡಿ, ಎಲ್ಲ ಒಬ್ಬರೇ ಬರೋದಕ್ಕಿಂತ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಅವರಿಗೆ ಒಂದು ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಒಂದು ತಿಳುವಳಿಕೆ ಇರುತ್ತೆ. ಪುಸ್ತಕದಲ್ಲಿ ಓದೋದ್ರ ಜೊತೆಗೆ ಒಂದು ದೃಶ್ಯವನ್ನು ತೋರಿಸಿ ಅವ್ರಿಗೆ ಇನ್ನೂ ಮನ ಮುಟ್ಟುವಂತಾಗುತ್ತೆ. ನೋಡಿ, ಇದು ಮೊದಲ ಯುದ್ಧದ ದೃಶ್ಯ. ಹಲೋ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಯುದ್ಧ ಎಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ. ಇದು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಜೊತೆ ಹೋರಾಡಿದ ಯುದ್ಧ. ಇಲ್ಲಿ ನೋಡ್ತಾ ಇದ್ದೀರಾ, ಯುದ್ಧ ಆದ ನಂತರ ಹೆಂಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಕಡೆಯವರೆಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಸಡಗರ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನಮ್ಮವರೇ ನಮಗೆ ಮೋಸ ಮಾಡೋದು ಹೇಗೆ ಅಂದರೆ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕ್ಲೀನಾಗಿ ಮಾಡಿದಾಗ ನಮ್ಮವರೇ ನಮ್ಮ ಎಲ್ಲ ಮದ್ದು ಗುಂಡುಗಳೆಲ್ಲನೂ ಏನೂ ಆಗದೆ ಇರೋ ಥರ ಮಾಡಾಕ್ಬಿಡ್ತಾರೆ. ಆವಾಗ ಕತ್ತಿ ಇದರಲ್ಲೇ ಹೋರಾಡಬೇಕಾಗುತ್ತೆ. ಆವಾಗ ನಮ್ಮ ಕಡೆಯವರೆಲ್ಲ ಮೋಸ ಹೋಗಿ ಈಗ ಆಗ್ತಾ ಇದೆ ನೋಡಿ. ಅವರು ಹೋರಾಡೋಕ್ಕಾಗ್ತದೆ ಬ್ರಿಟಿಷರು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ ನೋಡಿ. ನೀವು ಈ ದೃಶ್ಯ ನೋಡ್ತಾ ಇದ್ದೀರಾ. ಚೆನ್ನಮ್ಮನ ಸೆರೆ ಇಟ್ಟಾಗ ಚೆನ್ನಮ್ಮನ ನೋಡೋಕ್ಕಾಗಿ ಮಗ ಮಾರು ವೇಷದಲ್ಲಿ ಬಂದಿದ್ದಾನೆ. ಯಾವ ವೇಷ ಅದು ಅಂದರೆ ಜಂಗಮ ವೇಷದಲ್ಲಿ ಬಂದಿದ್ದಾನೆ. ಈಗ ನೀವು ನೋಡ್ತಿರ್ತಕ್ಕಂಥ ದೃಶ್ಯ, ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಅವರ ಮಾವನನ್ನು ನಂಬಿ ಸ್ನಾನ ಮಾಡುವ ಸಮಯದಲ್ಲಿ ಮಚ್ಚನ್ನು ಅವ್ರ ಕೈಗೆ ಕೊಟ್ಟಿರ್ತಾನೆ. ಆದರೆ ಅವರ ಮಾವ ಮೋಸದಾಟದಿಂದ ಸೊ ಬ್ರಿಟಿಷರಿಗೆ ಸೆರೆ ಸಿಕ್ಕಿರ್ತಕ್ಕಂಥ ದೃಶ್ಯ ನೋಡ್ತಾ ಇರ್ಬೋದು. ಅವ್ರ ಮಾವ ಮಚ್ಚನ್ನು ಕಿತ್ತುಕೊಂಡು ಹೋಗ್ತಕ್ಕಂಥ ದೃಶ್ಯನ ನೀವು ನೋಡ್ತಾ ಇರ್ಬೋದು. ಸೊ ಆವಾಗ ಬ್ರಿಟಿಷರು ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣನ ಸೆರೆ ಹಿಡಿತಾರೆ. ಅವ್ರ ಮಾವ ಮಚ್ಚ ಕಿತ್ತುಕೊಂಡು ಹೇಳ್ತಾನೆ, ರಾಯಣ್ಣ ತಪ್ಪಿಸ್ಕೋ, ಸೆರೆ ಸಿಗ್ತಾ ಇದೆಯಾ ಅಂತ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಅಷ್ಟೊಳಗಡೆ ಬ್ರಿಟಿಷರು ಅವನನ್ನು ಹಿಡಿದಿರ್ತಾರೆ. ರಾಯಣ್ಣ ಸೆರೆ ಸಿಕ್ಕ ನಂತರ ಅವನನ್ನು ಧಾರವಾಡ ಕೋರ್ಟಿಗೆ ಒಪ್ಪಿಸಲಾಗುತ್ತದೆ. ಸೊ ನೀವು ನೋಡ್ತಾ ಇರ್ಬೋದು, ಧಾರವಾಡ ಕೋರ್ಟ್
ವಾದ ಪ್ರತಿವಾದಗಳು ನಡೀತಾ ಹೋಗುತ್ತೆ. ಅಲ್ಲಿ ರಾಯಣ್ಣ ತನ್ನಷ್ಟು ತಾನೇ ವಾದ ಮಾಡುತ್ತಾನೆ. ಈ ನ್ಯಾಯಾಲಯದ ಒಳಗಡೆ ರಾಯಣ್ಣನಿಗೆ ತೀರ್ಪು ಆಗುತ್ತದೆ. ಸೊ ಈ ನ್ಯಾಯಾಲಯದ ಒಳಗಡೆ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಆಗುವಂಥ ತೀರ್ಪು ನೀವು ಇಲ್ಲಿ ನೋಡ್ಬೋದು. ಸೊ ಎಷ್ಟು ಕಣ್ಣಿಗೇರವಾಗಿದೆ. ಕೊನೆಯದಾಗಿ ನೀವು ನೋಡ್ತಾ ಇರ್ಬೋದು ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಆಗುವಂಥ ದೃಶ್ಯ. ಇದೇ ಆಲದ ಮರದ ಕೆಳಗಡೆಯಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಆಗುತ್ತದೆ. ಸೊ ಈ ದೃಶ್ಯವನ್ನು ನೋಡ್ತಾ ಇರ್ಬೋದು. ಬಟ್ ಇದರ ಒರಿಜಿನಲ್ ಆಲದ ಮರ ಇರೋದು ನಂದಗಡದಲ್ಲಿ, ಆದರೆ ಅದನ್ನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಂದಗಡ ಇಲ್ಲಿಂದ ಒಂದು 20-30 ಕಿಲೋಮೀಟರ್ ಆಗುತ್ತೆ. ನೀವು ರಿಯಲ್ ಆಲದ ಮರ ನೋಡ್ಬೇಕಂದ್ರೆ ಅಲ್ಲಿ. ಸೊ ಕೊನೆಯದಾಗಿ ನಮ್ಮ ರಿಕ್ವೆಸ್ಟ್ ಏನಂತಂದರೆ ನೀವು ಫ್ಯಾಮಿಲಿ ಸಮೇತ ಹೋಗಿ ಸೊ ಇದನ್ನೆಲ್ಲ ನೋಡಿ. ಈ ಸಂಗೊಳ್ಳಿ ರಾಯಣ್ಣನ ರಾಕ್ ಗಾರ್ಡನ್ ತುಂಬ ಚೆನ್ನಾಗಿದೆ. ಸೊ ಒಂದ್ಸರಿ ಹೋಗಿ. ಸೊ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಮೊಟ್ಟ ಮೊದಲ ಬಾರಿ ವಿಡಿಯೋ ಮಾಡ್ತಾ ಇರೋದು.